ನಮಸ್ಕಾರ, ನಾನು ಶುಭಾ. ಹೋಲ್ಸದ ಬಟ್ಲೊಂದಿದ್ರೆ ಸಾಕು, ಕೆಜಿಗಟ್ಟಲೆ ಹೂವನ್ನು ನೀವು ನಿಮಿಷಗಳಲ್ಲಿ ಕಟ್ಬೋದು. ಮೊದಲನೇ ಟಿಪ್ಸು, ಮೊಬೈಲಲ್ಲಿ ನಿಮಗೆ ಯಾವ ಇಮೇಜ್ ಬೇಕು ಅಂದರೆ ದೀಪ ಬೇಕಾ ಇಲ್ಲ ಲೋಟಸು, ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಇಟ್ಕೊಂಡು ಈ ಯೂಸ್ ಆ್ಯಂಡ್ ಥ್ರೋ ಬಾಕ್ಸಸ್ ಬರುತ್ತಲ್ಲ ಅದ್ರ ಮುಚ್ಚಳ ಇಡಬೇಕು. ಅದ್ರ ಮೇಲೆ ಸ್ಕೆಚ್ ಪೆನ್ನಲ್ಲಿ ನಾನು ಬ್ಲಾಕ್ ಕಲರ್ ಸ್ಕೆಚ್ ಪೆನ್ನಲ್ಲಿ ಡ್ರಾ ಮಾಡ್ಕೊಂಡಿದ್ದೀನಲ್ಲ, ಸೇಮ್ ಹಿಂಗೆ ಡ್ರಾ ಮಾಡಿಕೊಂಡು ಕಟ್ ಮಾಡಿಬಿಡಿ. ಮತ್ತು ಊದ್ಬತ್ತಿಯಲ್ಲಿ ಹೋಲ್ಸ್ ಮಾಡಿಕೊಂಡೆ. ಇದನ್ನು ನೀವು ಮನೆ ಹೊಸ್ಲತ್ರ ಎಲ್ಲ ಇವಾಗ ಬಾರ್ಡರ್ ರಂಗೋಲಿ ಬಿಡಬೇಕಲ್ಲ, ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನಲ್ಲಿ ನೀವು ಇದನ್ನು ಮಾಡ್ಕೋಬೋದು. ನಾನು ಸಿಂಪಲ್ಲಾಗಿ ಇದ್ರಲ್ಲಿ ತೋರಿಸ್ಕೊಟ್ಟಿದ್ದೀನಲ್ಲ, ಈ ಥರದೊಂದು ಒಂದು 10 ಮಾಡ್ಕೊಂಡಿದ್ದೀರಂತಂದರೆ ನಿಮ್ಮ ಮನೇಲಿ ಇವಾಗ ಎಷ್ಟು ಬಾಕ್ಸಸ್ ಇದೆ, ಇಲ್ಲ 5 ಇದೆ ಅಂದರೆ 5 ಡಿಸೈನ್ಸು ಈ ಥರ ಮೊಬೈಲಲ್ಲೇ ನೀವು ಇಟ್ಕೊಂಡು ಬರಲ್ಲ ಅನ್ನೋರು ಈ ಥರ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಬಿಟ್ಟಿದ್ದೀರಂದರೆ ಬೇರೆ ಬೇರೆ ಡಿಸೈನ್ ರಂಗೋಲಿ ತುಂಬ ಸುಲಭವಾಗಿ ಬಿಡಿಸ್ಕೋಬೋದು. ಸೆಕೆಂಡ್ ಟಿಪ್ಸು, ನಾವು ದೇವ್ರಿಗೆ ಬಳಸಿರೋ ಹೂವು, ಬತ್ತಿ, ಕಳಶದೆಲೆ ಇವೆಲ್ಲ ಕವರಲ್ಲಿ ಹಂಗೆ ಇಡ್ತೀವಿ. ಯಾವಾಗಾದರೂ ನೀರಲ್ಲಿ ಹಾಕೋಣ ಅಂತ ಹಂಗೆ ಇದ್ಬಿಡ್ತವೆ. ನೀವು ಹಂಗೆ ಇಡೋ ಬದಲು ನಿಮಗೆ ವಾರಕ್ಕಾಗಿರೋ ಅಷ್ಟು ಹೂವು, ಬತ್ತಿ ಎಲ್ಲ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಬಳಸ್ತೀರ ಇರೋದ್ರೊಳಗಡೆಗೆ 2 ಕರ್ಪೂರ ಇಕ್ಕಿ ಸ್ವಲ್ಪ ಸಾಂಬ್ರಾಣಿ ಹಾಕ್ಬಿಟ್ರೆ ಸಾಕು. ಒಂದೊಳ್ಳೆ ಘಮ ಇರುತ್ತೆ. ಶುಕ್ರವಾರ ಹೆಂಗೂ ಸಾಂಬ್ರಾಣಿ ಹೊಗೆ ಬಿಡ್ತೀವಲ್ಲ ಮನೆಯಲ್ಲಿ, ಕೆಂಡ ಇಲ್ಲ ಅಂದ್ಕೊತೀವಲ್ಲ ಅಂಥವ್ರು ಈ ಥರ ಮಾಡಿ, ಮನೆಯೆಲ್ಲ ಒಳ್ಳೆ ಘಮ ಅಂತ ಇರುತ್ತೆ. ಮತ್ತು ಮನೆಯಲ್ಲಿ ಕೂಡ ಪಾಸಿಟಿವಿಟಿಯಿಂದ ಕೂಡಿರುತ್ತೆ. ಮೂರನೇ ಟಿಪ್ಸು, ನಾವು ದೇವರಿಗೆ ದೀಪ ಹಚ್ತೀವಲ್ಲ, ಬೆಂಕಿ ಕಡ್ಡಿನ ಏನು ಮಾಡ್ತೀವಿ, ಹಚ್ಚಿದ ಮೇಲೆ ಆರಿಸ್ಬಿಟ್ಟು ಕೆಳಗಡೆ ಬಿಸಾಕ್ಬಿಡ್ತೀವಿ. ಆ ನೆಲ ಎಲ್ಲ ಕಪ್ಪಾಗಿಬಿಡುತ್ತೆ. ನೀವು ಆರಿಸ್ಬಿಟ್ಟು ಕೆಳಗಡೆ ನೆಲದ ಮೇಲೆ ಬಿಸಾಕೋಬೋದು. ಈ ಥರ ತೆಂಗಿನ ಚಿಪ್ಪು ಒಂದಿಟ್ಟಿರಬೇಕು, ಅದರೊಳಗಡೆಗೆ ಹಾಕ್ಬಿಡಿ. ಊದ್ಬತ್ತಿ ಕಡ್ಡಿ ಆಗಲಿ ಇಲ್ಲ ಬೆಂಕಿ ಕಡ್ಡಿ ಆಗಲಿ ಹಿಂಗೆ ಹಾಕ್ಬಿಟ್ಟು ಮತ್ತೆ ಬಿಸಾಕ್ಬಿಡಿ ಜಾಸ್ತಿ ಆಗೋದ್ಮೇಲೆ. 4ನೇ ಟಿಪ್ಸು, ಡಬಲ್ ಟೇಪ್ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ. ದಾರ ತಗೋಬೇಕು ನೋಡಿ, ಸೂಜಿನೂ ದಾರ ತಗೊಂಡಿದ್ದೀನಿ. ಇದರೊಳಗಡೆಯಿಂದ ಸೂಜಿನ ತಗೋಬಿಡಿ. ಸೂಜಿನ ತಗೊಂಡು ಸೂಜಿಗೆ ದಾರ ಹಾಕಿದ್ವಲ್ಲ, ಇದು ಕಟ್ ಮಾಡ್ಕೊಬಿಡಿ. ನಿಮಗೆ ಚಾಕ್ ಪೀಸ್ ಬೇಕಂದರೆ ಚಾಕ್ ಪೀಸು ಇಲ್ಲ ಪೆನ್ಸಿಲ್ಲು ಇದಕ್ಕೆ ಟೈಟಾಗಿ ಕಟ್ಬಿಡಿ, ಗಂಟು ಹಾಕ್ಬಿಡಿ. ನಾವು ರಂಗೋಲಿ ಹಾಕುವಾಗ ನಮಗೆ ಸರ್ಕಲ್ ಮಾಡೋದು ಕರೆಕ್ಟಾಗಿ ಸರ್ಕಲ್ ಬರಲ್ಲ. ಆವಾಗ ಆ ಟೈಮಲ್ಲಿ ನಿಮಗೆ ದೊಡ್ಡ ಸರ್ಕಲ್ ಮಾಡಬೇಕು ಇಲ್ಲ ಚಿಕ್ಕ ಸರ್ಕಲ್ ಮಾಡಬೇಕಂದಾಗ ಈ ಥರ ಟ್ರೈ ಮಾಡಿ. ಚಿಕ್ಕದಾಗಿ ಮಾಡ್ಕೋಬೋದು, ದೊಡ್ಡ ಸರ್ಕಲ್ ಬೇಕಂದರೆ ದೊಡ್ಡದಾಗಿ ಮಾಡ್ಕೋಬೋದು. ರಂಗೋಲಿ ಹಾಕೋವಾಗ ನಮಗೆ ಸರ್ಕಲ್ ಬರಲ್ಲ ಅನ್ನೋರು ಒಂದು ಸತಿ ಟ್ರೈ ಮಾಡಿ. ಲಾಸ್ಟ್ ಟಿಪ್ಸು, ಈ ಥರ ಹೋಲ್ಸದ ಬಟ್ಲಂತೂ ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಇದ್ದೇ ಇರುತ್ತೆ. ನೀವು ಇವಾಗ ಹೂ ಕಟ್ಟೋಕ್ಕೆ ದಾರ ಬಳಸ್ತೀರಲ್ಲ, ಆ ದಾರನೂ ಆ ಹೋಲ್ ಒಳಗಡೆಯಿಂದ ತಗೊಬಿಡಬೇಕು. ನಿಮಗೆ ಯಾವುದೇ ಹೂ ಕಟ್ಟೋ ಟೈಮಲ್ಲಿ ಏನಾಗುತ್ತೆ, ಹೂ ಕಟ್ಟೋ ಟೈಮಲ್ಲಿ ಜಾಸ್ತಿ ದಾರ ಗಂಟು ಬೀಳ್ತಾ ಇರುತ್ತೆ. ನಾವು ಅದನ್ನು ಬಿಡಿಸ್ಕೊಂಡು ಮತ್ತೆ ಹೂ ಕಟ್ತಾ ಇರಬೇಕು. ನಿಮಗೆ ಇದು ತುಂಬ ಈಸಿ ಟ್ರಿಕ್ಸು. ಅದ್ರ ಒಳಗಡೆಯಿಂದ ದಾರ ತಗೊಂಡಿದ್ದೀರಂದರೆ ದಾರ ಗಂಟು ಬೀಳೋದೇ ಇಲ್ಲ. ನೀವು ಬೇಗ ಕಟ್ಬೋದು. ನೋಡಿ ತೋರಿಸ್ತಾ ಇದ್ದೀನಿ. ನಾನು ಗುಂಡ್ಮಲ್ಗೆ ತಗೊಂಡಿದ್ದೀನಲ್ಲ, ನೀವು ಬೇರೆ ಯಾವ ಹೂ ಕಟ್ಟಲಿ ಬಿಡಿ, ಸಣ್ಣ ಮಲ್ಲಿಗೆ ಇಲ್ಲ ಸೇವಂತಿ, ರೋಸು ಈ ಥರ ಯಾವುದು ಹೂವು ತಗೊಂಡ್ರು ಅಕಸ್ಮಾತಾಗಿ ದಾರ ಗಂಟು ಬೀಳ್ತಾ ಇದ್ದಾಗ ಈ ಥರ ಒಂದು ಸತಿ ಟ್ರೈ ಮಾಡಿ, ಗಂಟು ಬೀಳೋದೇ ಇಲ್ಲ. ನೋಡಿ ನಾನು ಒಂದಷ್ಟು ಉದ್ದ ಕಟ್ಕೊಂಡಿದ್ದೀನಿ. ಇನ್ನೂ ಒಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ ನೋಡಿ. ಲಾಸ್ಟು ಹೋಲ್ ಒಳಗಡೆಯಿಂದ ನೀವು ದಾರ ತಗೋಬೇಕು. ನಾನು ಉಲ್ಲನ್ ತಗೊಂಡಿದ್ದೀನಿ ಅಂತ ನೀವು ಉಲ್ಲನ್ನೇ ತಗೋಬೇಕಂತೇನಿಲ್ಲ. ನಿಮ್ಮ ಮನೇಲಿ ಹೂ ಕಟ್ಟೋ ದಾರ ಯಾವುದೇ ಇರಲಿ ತಗೊಂಡು ಗಂಟು ಹಾಕ್ಬಿಡಿ ಆ ಲಾಸ್ಟ್ ಎಡ್ಜಸ್. ಇನ್ನೊಂದು ಲಾಸ್ಟ್ ಎಡ್ಜಸ್ನು ಒಂದಷ್ಟುದ್ದ, ನಿಮಗೆ ಎಷ್ಟುದ್ದ ಹೂ ಕಟ್ಟೋಕ್ಕಿದೆ ಅಷ್ಟುದ್ದ ದಾರ ತಗೊಂಡಿದ್ದೀನಿ. ಇವಾಗ ಮಧ್ಯದಲ್ಲಿ ಇಕ್ಬಿಟ್ಟು ಎರಡೂ ಈ ದಾರನೆತ್ತ ಆ ಕಡೆಗೆ ಹಾಕಿ ಗಂಟು ಹಾಕ್ಬೇಕಷ್ಟೆ. ಹೂ ಕಟ್ಟೋಕ್ಕೆ ಬರಲ್ಲ, ಇವಾಗ ನಮ್ಮ ಕೈಯಲ್ಲಿ ಹೂ ಕಟ್ಟಕ್ಕೆ ಬರಲ್ಲ ಅನ್ನೋರು ಒಂದು ಸತಿ ಇದು ಟ್ರೈ ಮಾಡಿದ್ದೀನಿ ಅಂದರೆ ನಿಮಗೆ ಹೂ ಕಟ್ಟೋಕ್ಕೆ ಬರುತ್ತೆ. ತುಂಬ ಒತ್ತಾಗಿ ತುಂಬ ಚೆನ್ನಾಗಿ ಬರುತ್ತೆ. ನಾನು ಗುಂಡ್ಮಲ್ಗೆ ತಗೊಂಡಿದ್ದೀನಂತ ಇದೇ ಹೂವನ್ನೇ ಕಟ್ಟಬೇಕಂತೇನಿಲ್ಲ. ನಿಮ್ಮ ಮನೇಲಿ ಸೇವಂತಿ ಇದೆ, ರೋಸ್ ಇದೆ, ಆ ಹೂಗಳ್ನು ಸೇಮ್ ಇದೇ ಥರ 2 ಹೂ ಇಟ್ಬಿಟ್ಟು ಈ ದಾರನೆತ್ತ ಆ ಕಡೆ ಹಾಕಿ ಗಂಟು ಹಾಕೋದಷ್ಟೇ. ನೋಡಿ ನಾನು ಕನಕಾಂಬರ ಇಡ್ತಾ ಇದ್ದೀನಲ್ಲ, ಸೇಮ್ ಈ ಥರ ಹೂ ಇಡಬೇಕು. ಈ ದಾರನೆತ್ತ ಆ ಕಡೆಗೆ ಹಾಕಿ ಒಳಗಡೆಯಿಂದ ಹಿಂಗೆ ತಗೊಂಡ್ರೆ ಗಂಟು ಬೀಳ್ತಾ ಇರುತ್ತೆ. ತುಂಬ ಬೇಗ ಆಗುತ್ತೆ, ಏನು ಜಾಸ್ತಿ ಟೈಮು ತಗೊಳ್ಳಲ್ಲ. ಮತ್ತು ನೋಡೋಕ್ಕೂ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಕಟ್ಟೋದ್ರಿಂದ. ನೀವು ಇವಾಗ ಒಬ್ಬೊಬ್ರಿಗೆ ಕೈಯಲ್ಲಿ ಇಟ್ಕೊಂಡು ಕಟ್ಟೋದು ಬರಲ್ಲ ಅಲ್ಲ, ಅವ್ರು ಒಂದು ಸತಿ ಈ ಥರ ಟ್ರೈ ಮಾಡಿ ನೋಡಿ. ತುಂಬ ಬೇಗ ಕಟ್ಬೋದು ನೀವು ಕೂಡ. ನೋಡಿ ಒಂದಷ್ಟು ಉದ್ದ ಕಟ್ಕೊಂಡಿದ್ದೀನಿ ನಾನು. ಇವಾಗ ಲಾಸ್ಟ್ ಎಡ್ಜಸ್ಸು ಕಟ್ ಮಾಡಿಬಿಡಿ. ಎಕ್ಸ್ಟ್ರಾ ಇನ್ನೂ ಒಂದು ಗಂಟು ಹಾಕ್ಬಿಟ್ಟು ಎಕ್ಸ್ಟ್ರಾ ಕಟ್ ಮಾಡಿಬಿಟ್ರೆ ನಿಮಗೆ ಹೂ ಕಟ್ಟಕ್ಕೆ ಬರಲ್ಲ ಅನ್ನೋರಿಗೆ ಈ ಟ್ರಿಕ್ಸ್ ತೋರಿಸ್ಕೊಟ್ಟಿದ್ದೀನಿ. ತುಂಬಾ ಸುಲಭ, ತುಂಬ ಬೇಗ ಕೂಡ ಆಗುತ್ತೆ ಈ ಥರ ನೀವು ಕಟ್ಟೋದ್ರಿಂದ. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.